ನಮ್ಮ ಚೈತ್ರ ನನ್ನ ಮಗಳೇ ಹೆಣ್ಮಲ್ಗೈತೆ ಯವ್ವ. ನಾನು ಮಾಡಿದ ತಪ್ಪು, ಬೇರೆ ಮಾತು ಕೇಳಿ ಇಂಥವನಿಗೆ ಲಗ್ನ ಮಾಡಿಕೊಟ್ಟೆ. ನನ್ನ ಮಗಳ ಮನಸ್ಸಲ್ಲಿ ಏನೇನೇನೋ ಇರಲಿಲ್ಲ, ನಾನು ಆಸೆ ತುಂಬಿಸಿ ಲಗ್ನ ಮಾಡಿಕೊಟ್ಟೆವ ಯವ್ವ, ಲಗ್ನ ಮಾಡಿಕೊಟ್ಟೆ. ಅದಕ್ಕೆ ದೇವರು ನನಗೆ ಸರಿಯಾಗಿ ಶಿಕ್ಷೆ ಕೊಟ್ಟು ಜಲ್ದಿನ ತೊಗೊಂಡ್ಬಿಟ್ಟ, ನನ್ನ ಸಾಯಿಸಿ ಆತ್ಮಾಗಿ ಅಡ್ಡಾಡಕತ್ತೀನಿ. ಇಲ್ಲ, ನನ್ನ ಮಗಳ ಜೀವನ ಸರಿ ಮಾಡಬೇಕು. ತಾಯಿ ಚಾಮುಂಡಿ ಜಗನ್ಮಾತೆ, ನಾನು ಕೆಟ್ಟದ್ದು ಮಾಡಕ್ಕೆ ಬಂದಿಲ್ಲವ ಯವ್ವ, ನಾನು ಚಲೋದ ಮಾಡಕ್ಕೆ ಬಂದೀನಿ. ನನ್ನ ಮಗಳ ಜೀವನ ಸರಿ ಮಾಡಕ್ಕೆ ಬಂದಿನವ ತಾಯಿ. ಹಂಗೆ ಆಕಿ ಪಾರಕ್ಕಾಗ ನಾನು ನೋವು ಕೊಡಂಗಿಲ್ಲವ, ಆಕಿ ಪಾರೋಗ ಅದ್ರ ಸರಿ ಮಾಡಕತ್ತೀನಿ. ನನಗೆ ನನ್ನ ಮಗಳಿಗೆ ಯಾವುದು ಇದು ಮಾಡಕ್ಕೆ ಹೋಗ್ಬೇಡವ. ನಾನು ಇವನ್ ಮುಗಿದ ಬಂದುಬಿಡ್ತೀನಿ, ಮ್ಯಾಲೆ ಬಂದುಬಿಡ್ತೀನಿವ, ನಿನ್ನ ಸೇವೆ ಮಾಡಕ್ಕೆ ಬಂದುಬಿಡ್ತೀನಿ ತಾಯಿ. ನನಗೆ ಕ್ಷಮಿಸವ, ಕ್ಷಮಿಸು. ನಾನು ಯಾವುದು ತಪ್ಪು ಮಾಡಂಗಿಲ್ಲ, ಯಾರನ್ನೂ ಸಾಯಿಸೋದು ನನಗೆ ಹಕ್ಕಿಲ್ಲ. ಆದ್ರೆ ಆಕಿಗೆ ಬುದ್ಧಿ ಕಲಿಸ್ತೀನಿ ಅಷ್ಟೆ, ಕ್ಷಮಿಸವ. ಇವತ್ತ ನನ್ನ ಮಗಳಿಗೆ ನಾ ಕಣ್ಣಿನ ಕಾಣಬೇಕು, ನಾನು ನನ್ನ ಮಗಳನ್ನ ಮಾತಾಡ್ಸಬೇಕು. ಆದರೆ ಆಕಿಗೆ ಅಂಜಬೇಡ ಅಂತ ಹೇಳ್ತೀನಿ, ಎಲ್ಲ ಹೇಳ್ತೀನಿ. ನಾ ದಿನ ಮಗಳ ಅಂಜಬಾಣಿ ಅಂತ ಹೇಳ್ತೀನಿ. ಮಗಳ ಚೈತ್ರ, ಚೈತ್ರ ಬೇ ಚೈತ್ರು. ಯಾರು ಕರೆದ್ರು ಯವ್ವ? ಯವ್ವ ಕರೆದೇನವೇ? ಹೌದು ಮಕ್ಕೊಂಡಾಳ. ಮತ್ತೆ ಯಾರು ಕರೆದ್ರು ನನ್ನ ಚೈತ್ರು ಚೈತ್ರು ಅಂತ ಹೇಳಿ? ಈ ಕಡೆ ಯಾರಿಲ್ಲ, ಯಾರು ನನ್ನ ಕರೆದ್ರು? ಯಾರು ಇರ್ಬೋದು? ಯಾಕ 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 ಮಕ್ಕೊಂಡಿನಿ? ಏನು ಯಾವ ನೀನು ಕಿರಿಕಿರಿ ಮಕ್ಕೊಂಡಿನವ ಯಾವ? ಹುಡುಗ ಹೊಲೆಯ ಟೈಮ್ ಮಕ್ಕೊಂತು, ಈಗಾರ ನಿದ್ದೆ ಹತ್ತೈತಿ, ಮತ್ತೇನೆ ಯಾವ ನೀನು ಕಿರಿಕಿರಿ ಮಕ್ಕೋ ಸುಮ್ಮ. ಮಕ್ಕೊಂತೀನಿ. ಇಲ್ಲ ಕರ್ದಂಗ ಆತ, ಅದಕ್ಕೆ ಮಕ್ಕೋ ಮಕ್ಕೋ. ಮತ್ತೆ ಯಾರು ಕರೆದ್ರು? ಮಗಳ ಚೈತ್ರ, ಅಂಜಬೇಡಬೇ, ಅಂಜಬೇಡ, ಅಂಜಬೇಡಬೇ. ನಾನು ಆತ್ಮ, ಆದ್ರೆ ಇವತ್ತು ನಿನ್ನ ಕಣ್ಣಿಗೆ ಕಾಣಬೇಕಂತ ಬಂದಿನವ ಯವ್ವ. ಅಂಜಬೇಡ, ಅಂಜಬೇಡ, ನಾನು ನಿನಗೇನು ಮಾಡಂಗಿಲ್ಲ. ನಾನು ಬೇ ನಿಮ್ಮವ್ವ, ನಿಮ್ಮವ್ವ, ಅಂಜಬೇಡ ಯವ್ವ. ಯಾಕೆ ಬೇ ನೀ ಆತ್ಮಾಗಿ ಬಂದಿ? ನನಗೆ ಅಂಜಿಗೆ ಬರಕತ್ತೈತಿ ಯವ್ವ. ಯಾಕೆ ಬಂದಿವೆ? ಏನಾರ ಹೇಳೋದಿತ್ತಾನು ಇಷ್ಟು ವರ್ಷ ಆದ್ಮೇಲೆ? ಈಗ ಯಾಕೆ ಬಂದಿವೆ? ಮಗಳ ಅಂಜಬೇಡಬೇ, ನಾನು ನಿಮ್ಮವ್ವ ಅದೀನಿ. ಯಾಕೆ ಅನ್ಸ್ತಿ? ಅಂಜಕ್ಕೆ ಹೋಗ್ಬೇಡ. ನನ್ನ ದೇಹ ವಿಕಾರವಾಗಿ ನೀನು ಕಾಣಿಸ್ತಿರ್ಬೇಕು, ಆದ್ರೆ ನಾನು ಅಂತ ಕೆಟ್ಟ ದೇವು ಅಲ್ವಾ. ನಾನು ನಿಮ್ಮವ್ವ ಅದೀನಿ, ಅಂಜಬೇಡ. ನೋಡು ನನ್ನ ಕಡೆ ನೋಡಿ ಮಾತಾಡ್ಬೇ, ಚಂದಾಗ ಮಾತಾಡು. ಯಾಕೆ ಮಾರಿ ಸಪ್ಪಗೆ ಮಾಡಿದಿ? ನಿನಗೆ ಏನೋ ಹೇಳ್ಬೇಕಂತ ಹೇಳಿ ಬಂದಿನಿ ಬೇ ಯವ್ವ. ನೋಡ್ಬೇ ಈ ಕಡೆ ಚೈತ್ರು, ಚೈತ್ರು ನೀ ಹಿಂಗೆ ಬಾದ್ನವ್ರನ್ನ ಹೋಗ್ಬಿಡ್ತೀನಿ ಯವ್ವ, ಹೋಗ್ತೀನಿ ಯವ್ವ. ಹೋಗ್ಬೇಡ, ಹೇಳು ಏನಾಯ್ತು? ಏನು ಹೇಳ್ಬೇ ಯವ್ವ? ನೀನು ಹಿಂಗೆ ಯಾಕೆ ಆತ್ಮಾಗಿ ಅಡ್ಡಾಡಕತ್ತಿವೆ? ನಿನಗಿನ್ನೂ ಮೋಕ್ಷ ಸಿಕ್ಕಿಲ್ಲನು ಬೇ? ಇಲ್ಲವಾ, ನನಗೆ ಮೋಕ್ಷ ಐತಿ, ಇಲ್ಲ ಅಂದಿಲ್ಲ. ಆದ್ರೆ ದೇವ್ರ ಕಡೆ ಅಪ್ಪಣೆ ತಗೊಂಡು ಆತ್ಮಾಗಿ ಬಂದಿನಿ ಬೇ. ಯಾಕಂದ್ರೆ ನಾ ತಪ್ಪು ಮಾಡೀನಲ್ಬೇ, ತಪ್ಪು ಮಾಡೀನಿ. ಈ ತಪ್ಪನ್ನ ನಾನು ಸರಿ ಮಾಡ್ಬೇಕಂತ ಬಂದೀನಿ ಬೇ ಯವ್ವ, ಸರಿ ಮಾಡ್ಬೇಕಂತ ಬಂದೀನಿ. ಮಗಳ ನಿಂದು ಜೀವನನ ಹಾಳು ಮಾಡಿದ್ನಲ್ವ, ನಾನು ಜೀವನನ ಹಾಳು ಮಾಡಿದೆ. ಅದಕ್ಕೆ ದೇವ್ರು ನನಗೆ ಸರಿಯಾದ ಶಿಕ್ಷೆನ ಕೊಟ್ಬಿಟ್ಟನವ ಚೈತ್ರು, ಸರಿಯಾದ ಶಿಕ್ಷೆ ಕೊಟ್ಬಿಟ್ಟ. ನಿನ್ನ ಜೊತೆ ಚಂದಾಗ ಇರ್ಬೇಕನ್ನೋದು ನನ್ನ ಹಣೆ ಬಲ್ ಬರೋದಿಲ್ಲ. ನಿನಗೆ ಇಂಥ ಗಂಡನ ಜೊತೆ ಲಗ್ನ ಮಾಡಿ ದೇವರು ನನಗೆ ಮಲ್ಕೊಂಡಲ್ಲೇ ನೀರು ಹಾಕುವಂಗಾಗಿ ಹಿಂಗೆ ಜಡ್ ಬಂದು ಸತ್ತೋದ್ನೆ. ಏನು ಮಾಡೋದವ ಚೈತ್ರ, ಏನು ಮಾಡೋದು? ಆ ತಪ್ಪನ್ನ ಎಷ್ಟು ನಾನು ನೆನೆಸ್ಕೊಂಡು ಅಳ್ತೀನಿ. ನನ್ನ ಮಗಳ ಜೀವನ ನಾನು ಹಾಳು ಮಾಡಿದೆ, ನನ್ನ ಮಗಳ ಜೀವನ ನಾನು ಹಾಳು ಮಾಡಿದೆ ಅಂತ ಕೊರಗು ಹೋಗಕತ್ತಿಲ್ಲವೇ? ನನಗೆ ಹೋಗಕತ್ತಿಲ್ಲ. ಅದಕ್ಕೆ ನಿನ್ನ ಜೀವನ ಸರಿ ಮಾಡ್ಕೊಂತ ಬಂದೀನಿ ಬೇಯವ್ವ. ನೀನು ಏನೇನು ಅಳ್ಬೇಡ್ಬೇ, ನಮ್ಮವು ನೀನು. ಅಳ್ಬೇಡ ಚೈತ್ರ. ನೋಡು ಆಕೆ ಪಾರಕ್ಕೆ ಬಂದು ನಿನ್ನ ನಮ್ಮ ತಂಗಿ ಅಂತೇಳಿ ಒಪ್ಕೊಂಡು ನೀನು ಚೆನ್ನಾಗಿ ಮನೆಗೆ ಕರ್ಕೊಂಡು ಹೋಗಿ ಇಬ್ಬರು ಜೀವನ ಮಾಡಿರಿ. ಹಂಗೆ ನಾ ಮಾಡ್ತೀನಿ. ಚೈತ್ರ ನೀನು ಅಕ್ಕೊಂತೇರು. ನಿನಗೇನೇನೋ ನಾ ಕಾಡಂಗಿಲ್ಲ, ನಿಮ್ಮ ಮನೆಯವ್ರಿಗೆ ಯಾರಿಗೇನು ಕಾಡಂಗಿಲ್ಲ. ಆದ್ರೆ ಆ ಪಾರಿನ ಮಾತ್ರ ಬಿಡಂಗಿಲ್ಲ ಚೈತ್ರು, ಪಾರಿನ ಮಾತ್ರ ಬಿಡಂಗಿಲ್ಲ. ಯವ್ವ ನೀನು ಹೋದ್ಮೇಲೆ ನನಗೆ ಎಷ್ಟು ಸಂಕಟಾಗೈತೆ ಗೊತ್ತನುವೆ. ಎಲ್ಲ ಹೊಲ ಮಾರ್ಕೊಂಡು ಮನೆ ಮಾರ್ಕೊಂಡು ಇಲ್ಲಿ ಬಂದು ಇಂಥ ಮನೆ ಕಟ್ಟಿಸಿ ಇಲ್ಲೇ 1 ಎಕರೆ 2 ಎಕರೆ ಹೊಲ ತಗೊಂಡು ಜೀವನ ಮಾಡತ್ತೀನಿ ಬೇ ಯವ್ವ ನಾನು. ಏನು ಮಾಡಲಿ? ಅಂತ ಗಂಡ ನನ್ನ ಬಗ್ಗೆ ಯೋಚನೆ ಮಾಡ್ತಾನ, ಇಲ್ಲ ಅಂದಿಲ್ಲ. ಆದ್ರೆ ನನಗೆ ಇನ್ನ ಮಕ್ಕಳನ್ನೇ ಇಲ್ವೇ ಯವ್ವ. ಅವ ನನ್ನ ಜೊತೆ ಚಂದಾಗ 1 ವಾರ ಕೂಡ ನನ್ನ ಜೊತೆ ಇರಂಗಿಲ್ವೇ. ಬರ್ತಾನ, ಏನಾರ ಕೊಡಿಸ್ತಾನ, ಮನೆಗೆ ಸಂತೀರೆ ತಂದಿಡ್ತಾನ, ಹೋಗ್ಬಿಡ್ತಾನ ಬೇಯವ್ವ. ನನಗೂ ಮಕ್ಕಳು ಬೇಕು ಅಂತ ಆಸೆ ಆಗತ್ವೆ. ಆದ್ರೆ ಏನು ಮಾಡಲಿ, ದೇವರು ನನಗೆ ಇಷ್ಟ ಕೊಟ್ಟನಂತಂದು ಇಷ್ಟ ಜೀವನ ಮಾಡಾಕತ್ತೀನಿ ಯವ್ವ. ನಾ ಯಾವುದು ಆಸೆ ಮಾಡಿಲ್ಲ, ಆದ್ರೆ ಮಕ್ಕಳ ಆಸೆ ಅನ್ನೋದು ಭಾಳ ಐತಿ ಬೇಯವ್ವ. ಆದ್ರೆ ಇಂಥ ಗಂಡದನಲ್ಲ, ಆದ್ರೆ ಚಲೋ ಅದರ. ಆದ್ರೆ ಏನು ಮಾಡಲಿ, ಹಂಗೆ ಹೊಂಟೀನಿ ಬೇಯವ್ವ.
ನಮ್ಮ ಅಕ್ಕ ನಮ್ಮವ್ವ ಇಬ್ಬರು ಸಿಕ್ಕರು. ಅವರು ಬೇಡ ಬೇಡ ಬಿಡುಗಡೆನೆ ಮಾಡಿಸ್ತೀನಿ ಅಂದ್ರೆ ಆದ್ರೆ ನಾನು ಬೇಡ, ಅವನ ಜೊತೆನೇ ಜೀವನ ಮಾಡ್ತೀನಿ. ಇಷ್ಟಪಟ್ಟು ಲಗ್ನ ಆಗೇವಿ, ನಮ್ಮವ್ವ ಇಷ್ಟಪಟ್ಟು ಲಗ್ನ ಮಾಡೇ ಹೋಗ್ಯಾಳ. ನಾನು ಅವನ ಜೊತೆನೇ ಜೀವನ ಮಾಡ್ತೀನಿ ಅಂತ ಹೇಳಿದ್ದೀನಿ ಬೇವ. ಏನು ಮಾಡಲಿ, ಜೀವನ ಮಾಡಕತ್ತೀನಿ. ನನಗಾದ್ರೆ ಒಂದು ಮಗು ಬೇಕು ಬೇವ, ನನಗೂ ಮಕ್ಕಳು ಬೇಕು ಅನ್ಸಕತ್ತೈತಿ ಬೇವ. ಚೈತ್ರು ಅಳ್ಬೇಡ, ನಾನೆಲ್ಲ ಸರಿ ಮಾಡಕ್ಕಂತನ ಬಂದಿನಿಲ್ಲ, ಎಲ್ಲ ಸರಿ ಮಾಡ್ತೀನಿ. ನಿಮ್ಮ ಅಕ್ಕ ಪಾರಕ್ಕೆ ಒಬ್ಬೇಕಿ ಚಲೋ ಅಲ್ಲಂದ್ರೆ ಎಲ್ಲನೂ ಚಲೋ ಆಗತ್ತೆ. ಮಕ್ಳು ಅಕ್ಕವು ಮರಿ ಅಕ್ಕವು ಎಲ್ಲ ಅಕ್ಕವು. ನೀ ಏನು ಚಿಂತೆ ಮಾಡಬೇಡ್ಬೆ, ನಿನ್ನ ಜೀವನ ಸರಿ ಮಾಡೇನೆ ನಾ ಹೋಗ್ತೀನಿ. ಅಳ್ಬೇಡ, ಆರಾಮಾಗಿ ಮಕ್ಕೋ. ನಿಮ್ಮವ್ವ ಈಗ ಎಚ್ಚರ ಆಗ್ತಿದ್ಲು, ಎಚ್ಚರ ಆಗ್ಲಾರ್ದಂಗೆ ಮಾಡೀನಿ, ಅದಕ್ಕೆ ಮಕ್ಕೊಂಡಾಳ. ನೀ ಮಕ್ಕೋ, ಮತ್ತೆ ಈಗ ಪಟ್ಟಕ್ಕೆ ನಾ ಎದ್ದ ಬಿಡ್ತಾಳೆ ಇಲ್ಲಿಕಂದ್ರೆ ನಾ ಈಗ ಹೋಗ್ತೀನಿ. ಅಂಜಬೇಡ, ಏನೇನು ಅಂಜಬೇಡ, ನಾ ಅದೀನಿ ಅಂತ. ಎಲ್ಲದಕ್ಕೂ ಏನಾರಿದ್ರೆ ಯವ್ವ ಬಾ ಅಂತ ಹೇಳ್ಕರಿ, ಬಂದೇ ಬಿಡ್ತೀನಿ. ಯಾರಿಗೂ ಹೆದರ್ಬೇಡ, ಏನು ಮಾಡಬೇಡ, ಗಟ್ಟಿಗಿತ್ತಿಯಾಗಿ ಜೀವನ ಮಾಡು ನೀನು. ಆ ಪಾರವಾಗೆಲ್ಲ ಅಂಜಬೇಡ. ಪಾರವ ದುಷ್ಟ ಅದಳಕಿ, ಆಕಿನಂತ ದುಷ್ಟಿ ಯಾರೂ ಇಲ್ಲ. ನಿನಗೆ ಗೊತ್ತಿಲ್ಲ ಏನೇನು ಮಾಡಕ್ಕೆ ಹೊಂಟಾಳ ಅನ್ನೋದು. ಅದು ನಿನಗೆ ಹೇಳಿದ್ರೆ ನೀ ಅನ್ಸ್ತಿ, ಅದನ್ನೇನು ಹೇಳಂಗಿಲ್ಲ. ಈಗ ಆರಾಮಾಗಿ ಮಕ್ಕೋ, ನಾ ಎಲ್ಲ ಇದೀನಿ. ಆಯ್ತು ಬೇವ, ನೀ ನನ್ನ ಹಿಂದೆ ಇದೆಯಲ್ಲ ಸಾಕು, ನನಗೆ ಅದೇ ಒಂದು ಸಂತೋಷ. ಆಯ್ತು ಬೇವ, ಇನ್ನು ನಾ ಮಕ್ಕೋತೀನಿ, ನೀನು ಹೋಗು. ಇನ್ನು ಪಟಕ್ಕ ನನ್ನ ಮಗು ಎದ್ಲಂದ್ರೆ ಮತ್ತೆ ಆಕೆ ಅಂಜಿ ಬಿಡ್ತಾ. ಈಗ ಹೋಗಿ ಬೇವ, ನೀನು ಏನು ಕೆಟ್ಟದ್ದು ಮಾಡಬಾರ್ದಾ. ಮತ್ತೆ ನೀ ಕೆಟ್ಟದ್ದು ಮಾಡಂಗಿಲ್ಲ. ಚೈತ್ರು, ನೀ ಹೆದ್ರಕ್ಕೆ ಹೋಗ್ಬೇಡ. ಅಲ್ಲಿ ಹೊರಗೆ ಇನ್ನೊಂದೇನು ಗೊತ್ತಾನ, ಪಾರಕ್ಕ ನತ್ತಿ ಆಕಿನ ನನ್ನ ಜೊತೆನ ಅದಾಳವೆ. ಆಕಿನ ನಿಮ್ಮ ಅಕ್ಕ ಪಾರವ್ವ ಅಯ್ಯಯ್ಯ ಭಯಂಕರ ಹಿಂಸೆ ಕೊಟ್ಟು ಸಾಯ್ಸಾಳಂತ ಅಯ್ಯವ್ವ ಆಕಿ. ಅದಕ್ಕೆ ಅದು ನನ್ನ ಜೊತೆನ ಜೋಡಾಗೈತಿ. ಆಕಿ ಹೋಗಿ ಕಾಟ ಕೊಡ್ತಾಳೆ ಗೊತ್ತಾನ. ಹಂಗಾಗಿ ಇಬ್ರು ಜೋಡಾಗೇವಿ. ಆಕಿ ಒಟ್ಟು ಕಾಟ ಕೊಟ್ಟು ಆಕಿನ ತಪ್ಪು ಆಕಿಗೆ ಅರು ಆಗಿ ಚಲೋ ದಾರಿ ತರ್ತೇವೆ ಅಷ್ಟೇ. ನೀ ಮಕ್ಕೋಬೇವ, ನಿನಗೆ ಭಾಳ ನಾ ತೊಂದರೆ ಮಾಡಿದ್ನೆ ಎಬ್ಸಿ. ಆಯ್ತು ಮಕ್ಕೋ, ಹೆದರ್ಬೇಡ. ಮತ್ತೆ ಜ್ವರ ಗಿರ ಬಂದವಂತೀನಿ ನಾನು ನೋಡಿ. ಜ್ವರ ಬರ್ಸ್ಕೋಬೇಡವ, ನಾನು ನಿಮ್ಮ ಓದಿನಿ. ಇಲ್ಲವಾ ನೋಡೋಣ. ಅಂಜಿಕೆ ಬಂತು ಫಸ್ಟ್ಗೆ, ಹಿಂದಾಗಡೆ ನಮ್ಮವ್ವ ಅಲ್ಲ ಎಷ್ಟಿದ್ರು ಅಂತಂದು ಅಂಜಿಕೆಯನ್ನ ಹೋಗ್ಬಿಡ್ತು. ಅದೇನಿಲ್ಲ, ನೀ ಹೋಗ್ಬೇ ಹೋಗು. ಪಾಪ ಅವರು ಅಲ್ಲಿ ಹೊರಗೆ ಕಾಯಕತ್ತಾರನ, ಹೋಗು. ಎಷ್ಟಿದ್ರು ತಾಯಿ ಆಕಿ ಹಡಿಲಿಕ್ಕಂತ ಪರವಾಗಿಲ್ಲ, ಆದ್ರೆ ಸಾಕ್ಯಾಳಲ್ಲ, ನೆನೆಸ್ಕೊಂಡು ಬಂದೈತಿ. ತನ್ನ ಪಾಪ ಪ್ರಜ್ಞೆ ತನಗೆ ಕಾಡಕತ್ತೈತದ. ಏನು ಮಾಡೋದು, ಇರಲಿ. ಎಷ್ಟಿದ್ರು ನಮ್ಮವ್ವ ಆಕಿ ಸಾಕ್ಯಾಳ. ಇಷ್ಟು ವರ್ಷ ನನಗೇನು ಬೇಕು ಬೇಡದೆಲ್ಲ ಕೊಡ್ಸ್ಯಾಳ. ನಾ ಎದೆ ಹಾಲು ಒಂದೇ ಕೊಟ್ಟಿಲ್ಲ, ಅದ್ರ ಪ್ರೀತಿ ಕೊಟ್ಟಾಳ. ನನಗೆ ಬೇಕಾದ್ದು ಕೊಡ್ಸ್ಯಾಳ. ಹಿಂಗೆ ನೆರಳೊಳಗೆ ನಾನು ಬೆಚ್ಚಗೆ ಮಕ್ಕೊಂಡಿನಿ ಅಂದ್ರೆ ಅದಕ್ಕೆ ಕಾರಣ ನಮ್ಮವನ ಅಲ್ಲನ. ಇರಲಿ, ನಮ್ಮವ್ನ ನಾನು ಒಟ್ಟ ದ್ವೇಷ ಮಾಡಬಾರ್ದು, ಪ್ರೀತಿಸ್ತೀನಿ ನಾನು ನಮ್ಮವ್ನ. ಯವ್ವ ಚಂದಾಗಿರೋ ನೀ ಎಲ್ಲರ ಇರು. ಇಷ್ಟೊತ್ತನ ಯಾರ ಜೊತೆ ಮಾತಾಡ್ಕತ್ತಿಲ್ಲ ನಮ್ಮ ಚೈತ್ರ. ನಾನು ಎದ್ದು ಹೇಳ್ಬೇಕಂತೀನಿ, ಎದ್ದು ಹೇಳೋಕ್ಕಾಗತ್ತಿಲ್ಲ. ಕಣ್ಣು ತೆಗಿಬೇಕಂತೀನಿ, ಕಣ್ಣು ತೆಗಿಯೋಕ್ಕಾಗತ್ತಿಲ್ಲ. ಬರೀ ಆಕಿಂದೊಂದು ಧ್ವನಿ ಕೇಳಾಕತ್ತೀವಿ, ಅದು ಪೂರ ಏನೂ ಕೇಳಾಕತ್ತಿಲ್ಲ. ಅರ್ಧಂಬರ್ಧ ಏನೇನೋ ಗೊಯ್ ಅಂತ ಕೇಳಾಕತ್ತೈತಿ. ಏನು ಒಬ್ಬಳೇ ಎದ್ದು ಮಾತಾಡಕತ್ತಿಲ್ಲನ ನಮ್ಮ ಚೈತ್ರ. ಏನ ಪಾಪ ಗಂಡ ಅಲ್ಲಿ ಇದು ಇಲ್ಲಿ ಏನ ನಿದ್ದೆ ಬಂದಿಲ್ಲೇನೋ ಎದ್ದು ಮಾತಾಡಕತ್ತೈತೆ ಏನೋ ಯಾರಿಗೆ ಗೊತ್ತು. ಭಗವಂತ ಯಾವ ಸರಿ ಮಾಡ್ತೀಯಪ್ಪ ನನ್ನ ಮಗಳ ಜೀವನ. ನಮ್ಮ ಎದ್ದು ಮಾತಾಡಕತ್ತಾಳಲ್ಲ, ಇಲ್ಲ ನಾ ಕಣ್ ತೆಗಿಯಂಗಿಲ್ಲ, ಸುಮ್ಮ ಮಕ್ಕೋತೀನಿ. ಇಲ್ಲಿಕ ಮತ್ತೆ ಕೇಳ್ತಾಳೆ ಎಲ್ಲ. ಸಂಗಿ ಬಾಯಲ್ಲೇ ಜ್ವರ ಬಂದವು. ಯಾಕ್ರಿ ಜ್ವರ ಬಂದವ ನಿಮಗೆ? ಗಾಡಿಯಿಂದ ಬಿದ್ದೀನಿ ಅಂತ ಹೇಳಿದ್ರಿ, ಮೈ ಎಲ್ಲ ಬ್ಯಾನಾಗೈತೆ ಅಂದ್ರಿ, ಮತ್ತು ಮೈಗೆಲ್ಲ ಎಣ್ಣೆ ಹಚ್ಚಿ ಮಲಗಿಸಿನಿ, ಮತ್ತೆ ಜ್ವರ ಬಂದವ. ಅದು ಬ್ಯಾನಿನ ಗುಳಿಗೆ ಕೊಟ್ಟಿದ್ನಲ್ಲ, ತಗೊಂಡ್ರೆ ಇಲ್ಲ? ಯವ್ವ ನಿಮಗೇನಾರ ಆಗನ ನನಗೆ ತಡ್ಕೊಳಕ್ಕೆ ಆಗಂಗಿಲ್ಲ. ನನಗರ ಬರಬಾರ್ದ ಜ್ವರ ಅಂತ ಅನ್ಸುತ್ತೆ. ನೋಡು ನಿಮ್ಮ ಮಾರಿ ನೋಡೋಕೆ ಆಗತ್ತಿಲ್ಲ, ನನ್ನ ಬಂಗಾರದ ಮಾರಿ. ಯವ್ವ ಹೆಂಗ್ರಿ ಇಂಥ ಚಂದನ ಮಾರಿ ಹೋಗಿ ಒಳ್ಳೆ ನಾಯಿ ಮಾರಿ ಆದಂಗೆ ಆಗೈತೆಪ್ಪ. ಯಪ್ಪ ನಿನ್ನ ಮಾರಿ ನೋಡೋಕೆ ಆಗತ್ತಿಲ್ಲ. ನಿನಗೆ ಜ್ವರ ಬರೋದು ಹೆಂಗಾರ ಇರಲಿ, ನನಗೆ ಒಂದು ಹನಿ ನೀರು ಕುಡ್ದಿಲ್ಲ ಗೊತ್ತ ನಾನು ಮುಂಜಾನಿಂದ. ಹೌದಾ ಸಂಗಿ, ನೀನು ನನ್ನ ಮುದ್ದಿನ ಹೆಂಡ್ತಿಯಲ್ಲೇ, ಅದಕ್ಕೆ ನೋಡು ಮುಂಜಾನಿಂದ ಚಾನು ಕುಡ್ದಿಲ್ಲ ನೀನು. ಇಷ್ಟೊತ್ತಿಗೆ 2 ಗ್ಲಾಸ್ ಚಾ ಕುಡಿತಿದ್ದಿ, ನನ್ನ ಸಂಬಂಧಿ ಚಾನ ಕುಡ್ದಿಲ್ಲ ನೋಡು. ಎಟ್ಟರ ಪಿರುತಿಯ ನನ್ನ ಮೇಲಿಂದು. ಹೌದ್ರಿ, ನಾನು ಚಾ ಕುಡ್ದಿಲ್ಲ ಅಂತ ಯಾರು ಹೇಳಿದ್ರು? ಯವ್ವ 2 ಗ್ಲಾಸ್ ಚಾ ಕುಡ್ದೀನಿ, 4 ಬಂದು ತಿಂದಿನಿ, ನೀರು ಅಟ್ಟ ಕುಡ್ದಿಲ್ಲ ಅಷ್ಟ. ಮುಂಜಾನಿಂದ ನಾನು ನೀರು ಕುಡ್ದಿಲ್ಲ ನಿಮ್ಮ ಸಂಬಂಧ. ಬರೀ 2 ಗ್ಲಾಸ್ ಚಾ, ಒಂದು 4 ಬನ್ನು, 1 ಪುಡಕ್ ಬಿಸ್ಕಿಟು ಇಷ್ಟ ತಿಂದಿನ್ರಿ. ನಿಮ್ಮ ಸಂಬಂಧ ಬಿಸ್ಕಿಟು ಚಾ ತೊಗೊಂಬರೋಕಂದೆ. ನೀವು ಮಕ್ಕೊಂಡಿದ್ರಿ ಪಾಪ. ನಿನ್ನೆ ಬಿದ್ದೀನಿ ಅಂದ್ರಲ್ಲ ಗಾಡಿ ಮೇಲಿಂದ, ಮತ್ತೆ ಎಬ್ಸೋದು ಯಾಕಂತಂದು 1 ಪುಡಕ್ ಬಿಸ್ಕಿಟು ನಾನು ತಿಂದ್ಬಿಟ್ಟೆ. ಅದ್ರ ನೀರು ಮಾತ್ರ ಕುಡ್ದಿಲ್ರಿ. ನಿಮ್ಮ ಸಂಬಂಧ ಹಂಗೆ ಅದೀನಿ. ನಿಮ್ಗೆ ತೊಗೊಂಬಂದು ಕೊಡ್ತೀನಿ, ನೀವು ಚಾ ಕುಡ್ದು ಏನಾರು ನಾಷ್ಟ ಮಾಡಕತ್ರಿ. ಬಂದು ತರ್ಬೇಕಂದೆ, ಉಟ್ಟು ಖಾಲಿನೇ ಅದು. ಇನ್ನು ಮತ್ತೆ ಯಾರು ಹೋಗೋರಿಲ್ಲ, ಹುಡುಗರು ಹೋಗಂಗಿಲ್ಲ ಅದಕ್ಕೆ. ಏನು 4 ಬಂದು ತಿಂದು 1 ಬಿಸ್ಕೋಟಿನ ಪುಡಕ 2 ಗ್ಲಾಸ್ ಚಾ ಕುಡ್ದೆ? ಯಪ್ಪ
ಮತ್ತು ನನ್ನ ಸಂಬಂಧ ಒಂದು ಹನಿನೂ ನೀರು ಕುಡ್ದಿಲ್ಲ ಅಂತ ಹೇಳಿದಿಲ್ಲಲೇ. ಹಾಂ, ಏನಪ್ಪ ನನ್ನ ಹೆಂಡತಿ ಇಷ್ಟು ಪಿರುತೈತಿ ನನ್ನ ಮೇಲೆ ಅಂತ ನಾ ಅಂತೀನಿ. ಹಾಂ, ನನಗೆ ನೋಡಿದ್ರೆ ಒಂದಿಟ್ಟು ಚಾ ಸದೇ ತಂದು ಉಗ್ಗಿಲ್ಲ. ಹಾಂ, ನೀವು ಕುಡ್ದಿರಲ್ಲ. ಹೋಗಿ ಭಾಳ ಶಾಣೆಕದಿ. ನಳ್ಳಾಡಕತ್ತಿದ್ದು ನಾನು, ತಿನ್ನೋದು ನೀನು. ಹೋಗಿ ಸ್ವಲ್ಪ ಜಂಡು ಬಾಂಬ್ ತಂದು ಹಣಿಗೆ ಒಂದಿಟ್ಟು ಬಡಿ. ಯವ್ವ, ನನಗೆ ಸೇವೆನೇ ಮಾಡಕತ್ತಿಲ್ಲ ನೋಡಿ ನೀನು. ಅಲ್ರಿ, ನಿಮ್ಮನ್ನ ಬಿಟ್ಟು ಯಾರದಾರ ನನಗೆ? ಹಾಂ, 5 ನಿಮಿಷ 8 ಗಂಟೆ ಕುಂತೇಕಿ ನಿಮ್ಮ ಕಾಲು ಒತ್ತಾಕ 8-5 ನಿಮಿಷ ತನೂ ನಾನು ನಿಮ್ಮ ಕಾಲು ಒತ್ತೀನಿ, ತಲೆ ಒತ್ತೀನಿ. ನಾನು 8 ಗಂಟೆಗೆ ಮಕ್ಕೋತೀನಿ, ಗೊತ್ತೈತಿ ನಿಮಗೆ? 8ಕ್ಕೆ ಮಕ್ಕೊಂಡೆ ಅಂದ್ರೆ ಮುಂಜಾನೆ 10 ಗಂಟೆಗೆ ಕೇಳ್ತೀನಿ. ಅಂತಂದ್ರೆ ನಿಮ್ಮ ಸಂಬಂಧ 7ಕ್ಕೆ ಎದ್ದು 4 ಬನ್ನು ಒಂದು ಬಿಸ್ಕಿಟಿನ ಪುಡುಕ 2 ಗ್ಲಾಸ್ ಚಹಾ ಕುಡಿದು ಏನೇನೋ ನೀರು ಕುಡ್ದಿಲ್ಲ ಇಷ್ಟೋತನ. ಅಂಥದ್ರಾಗ ನನಗೆ ಹಿಂಗೆ ಅಂದ್ಬಿಟ್ರಿ ಅಲ್ರಿ ನೀವು ನನಗೆ. ಹಾಂ, ಭಾಳ ಮನಸ್ಸಿಗೆ ತಾಪ್ ಮಾಡಿದ್ರಿ ನೀವು, ನನಗೆ ಭಾಳ ತಾಪ್ ಮಾಡಿದ್ರಿ. ಹಾಂ, ಇರಲಿ. ಆದರೂ ನನ್ನ ಗಂಡ, ಮುದ್ದಿನ ಗಂಡ. ಹಾಂ, ಇಂಥ ಗಂಡ ಯಾರಿಗೆ ಸಿಗ್ತಾನೆ? ನನಗೆ ಸಿಕ್ಕನಂತ ನಾನು ದೇವ್ರಿಗೆ ದಿನ ನಮಸ್ಕಾರ ಹೇಳ್ತೀನಿ, ಇಂಥ ಚಲೋ ಗಂಡನ ಕೊಟ್ಟಿ ಅಂತ. ಆದರೂ ನಿಮ್ಮ ಮೇಲೆ ಪಿರುತಿನೇ ಐತೆ ನಾನು, ಏನು ಕಡಿಮೆ ಆಗಿಲ್ಲ ಅನ್ರಿ. ಎಟ್ಟಿದ್ರು ಗಂಡಲ್ಲ ಅಂತೀರಿ ಅನ್ರಿ. ಆತು, ಇವತ್ತೊಂದು 5 ನಿಮಿಷ ಟೈಮ್ ತೊಗೊಂಡು ನಿಮ್ಗೆ ಕಾಲು ಓದ್ತೀನಿ ಅಂತ. ಹಾಂ, ಈಗ ಮಕ್ಕೋರಿ, ತೊಗೊಂಬರ್ತೀನಿ, ಚಹಾ ತೊಗೊಂಬರ್ತೀನಿ, ನಾಷ್ಟ ಉಪ್ಪಿಟ್ಟು ಮಾಡ್ಯಾರ ಉಪ್ಪಿಟ್ಟು ತರ್ತೀನಿ, ಒಂದು ಗುಳಿಗೆ ತರ್ತೀನಿ, ತಿಂದು ಮಕ್ಕೋರಿ. ಹಾಂ.